ಆನುಮಲೆ ಜೇನುಮಲೆ ಆನುಮಲೆ. ಅಪ್ಪಾಜಿ ಹಾಡ್ಬೇಕಾರೆ ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ 72 ಮಲೆಯಲ್ಲಿ ತಪ್ಪದೇ ನಲೆದು ನಾಟ್ಯವಾಡುವಂಥ ಅನ್ಬೇಕಾರೆ ಅಲ್ಲಾಗ್ಲೇ ಅವ್ರ ಪರ್ಸನಾಲಿಟಿ ಬಂದ್ಬಿಡ್ತು. ಸರಳತೆ ಅಂದ್ರೆ ಅಷ್ಟು ಟ್ರಾನ್ಸ್ಪರೆಂಟ್ ಅಂತಾರೆ. ಕನ್ನಡಿಯಲ್ಲಿ ನಮ್ಮ ಮುಖ ನೋಡಿದ್ರೆ ಎಷ್ಟು ಸ್ವಚ್ಛನೋ ಅಷ್ಟು ಸ್ವಚ್ಛ ಅವ್ರ ಮಾತು ಭಾವ. 1 ತಿಂಗಳಲ್ಲಿ 1 ಲಕ್ಷ ಕ್ಯಾಸೆಟ್ ಸೇಲ್ ಮಾಡಿದ್ವಿ ನಾವು. 1 ವರ್ಷ ಅಷ್ಟೇ ನಡೆಸಿದ್ದು ಕ್ಯಾಸೆಟ್. ಆಮೇಲೆ ಸ್ಟುಡಿಯೋ ಮಾಡ್ಬಿಟ್ವಿ ನಾವು. 6 ತಿಂಗಳು ಕಂಟಿನ್ಯೂಸ್ ಬುಕ್ ಆಗಿರೋ. ಜೆ.ಎಸ್. ದಾಸ್ ಅವರು ಎಲ್ಲ ನಮ್ಮಲ್ಲಿ ತುಂಬಾ ರೆಕಾರ್ಡ್ ಮಾಡೋರು. ಬಿಡುಗಣ್ಣಲ್ಲೇ ಜೀವವ ಹೀರುವಳು. ಒಂದ್ ಸ್ವಲ್ಪ 5 ವರ್ಷ ಕೆಲಸ ಮಾಡಿದೆ. ಆಮೇಲೆ ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರು ಬರೋಕೆ ಏನ್ ಕಾರಣ ಅಂದ್ರೆ, ನಮ್ಮ ಮದ್ವೆ ಆದ್ಮೇಲೆ ನಮ್ಮ ಯಜಮಾನರಿಗೆ ಒಂದು ಕ್ಯಾಸೆಟ್ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಆಕ್ಚುಲಿ ಅವ್ರಿಗೆ ನಾನು ಕಾಲೇಜಲ್ಲಿ ಇದ್ದಾಗ ಅವರು ಸಂಗೀತ ಕಲಾ ಸಂಘ ಅಂತ ಒಂದು ಸಂಘ ಮಾಡ್ಕೊಂಡಿದ್ರು. ಅವರಿಗೆ ಅಲ್ಲಿ ಆಟೋಮೊಬೈಲ್ ಅವರು ಇಂಜಿನಿಯರ್ ಆಗಿದ್ರು. ಅವ್ರ ವರ್ಕ್ಶಾಪ್ ಇತ್ತು ನಮ್ಮ ಯಜಮಾನ್ರದ್ದು. ಅಲ್ಲೊಂದು 13 ಜನ ಕೆಲಸ ಮಾಡೋರು. ಅವರು ಬುಲೆಟ್ ಬೈಕ್ ಎಲ್ಲ ಬೈಕ್ಗಳಿಗೆಲ್ಲ ಇಂಜಿನ್ ಸೆಟ್ ಮಾಡೋರು ಆದಿತ್ತು. ಅವ್ರಿಗೆ ಜೊತೆಗೆ ಅವ್ರ ಹವ್ಯಾಸ ಸಂಗೀತ. ಕೊಳಲು ನುಡಿಸ್ತಾ ಇದ್ರು, ಗಿಟಾರ್ ನುಡಿಸ್ತಾ ಇದ್ರು, ಮ್ಯಾಂಡ್ಲಿನ್ ತುಂಬ ಚೆನ್ನಾಗಿ ನುಡಿಸ್ತಾ ಇದ್ರು. ಅವ್ರದ್ದೇ ಒಂದು ಸಂಗೀತ ಕಲಾ ಸಂಘ ಅಂತ ಒಂದು ಸಂಘ ಮಾಡಿಕೊಂಡು ಅಲ್ಲಿ ಸುಮಾರು ಆಗಲೇ ಕೊಡವ ಕ್ಯಾಸೆಟ್ಗಳೆಲ್ಲ ಮಾಡಿದರು. ಅವರೇ ಮನೇಲಿ ರೆಕಾರ್ಡ್ ಮಾಡಿ ಎಲ್ಲ ಮಾಡಿದರು. 81ರಲ್ಲಿ ಮಾಡಿದರು. ಅವ್ರಿಗೇನಿತ್ತು ಅಂದರೆ ದೊಡ್ಡ ಒಂದು ಸಂಸ್ಥೆ ಮಾಡಬೇಕು, ಒಂದು ಕ್ಯಾಸೆಟ್ ಸಂಸ್ಥೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆಗಷ್ಟೇ ಸಂಗೀತ ಸಂಸ್ಥೆ ರೆಕಾರ್ಡ್ ಮಾಡಿತ್ತು. ಮೊದಲನೇ ಅವರು ದೀಪಿಕಾ ಭಾವಸಂಗಮ ಏನು ಬಂದಿತ್ತು, ದೀಪಿಕಾ ಏನೋ ಬಂದಿತ್ತು. ಆಗ ಇವ್ರ ಜೊತೆ ಪೂವಯ್ಯ ಅಂತ ಒಬ್ಬರು ಇದ್ದರು, ಅಲ್ಲಿ ಅವರೇ ಮಡಿಕೇರಿಯವರು. ಅವರು ತುಂಬ ಆಸೆ ಇತ್ತು, ಹೇಗೆ ಮಾಡೋಣ ಅಂಥೇಳಿ. ಈಗ ನಾನು ಕೆಲಸ ಬಿಟ್ಟು ರಿಸೈನ್ ಮಾಡಿ ನಾನು ನಮ್ಮ ಯಜಮಾನರು ಪೂವಯ್ಯ 3 ಜನ ಬೆಂಗಳೂರಿಗೆ ಬಂದು ನಾವು 81ರಲ್ಲೇ ಬಂದು ನಾವು ನಾದಲಹರಿ ಅಂತ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಮೊದಲು ನಾವು ಮಾಡಿದ್ದು ಇವರು ನಮ್ಮ ಹಿರಣ್ಣಯ್ಯ ಅವರ ಪಶ್ಚಾತ್ತಾಪ ಅಂತ ಒಂದು ನಾಟಕ ಮಾಡಿದ್ವಿ. ಮೊದಲು ನಾಟಕ ಮಾಡಿದ್ವಿ ಪಶ್ಚಾತ್ತಾಪ ಅಂತ. ಅದಾದ್ಮೇಲೆ ನಂದು ಆಡೋಣ ಬನ್ನಿಂದ ಒಂದು ಕ್ಯಾಸೆಟ್ ಮಾಡಿದ್ವಿ. ನಂದು ಒಂದು ಹಾಡು ಬರೀ ಫೋಕ್ ಸಾಂಗ್ಸ್. ಕುಂತ್ರೆ ನಿಂತ್ರೆ ಅವನ ಧ್ಯಾನ, ಜೀವಕ್ಕೆಲ್ರಿ ಸಮಾಧಾನ, ಅವನಿಗೆ ಎಂತ ಬಹುಮಾನ, ಅವನೇ ನನ್ನ ಗಿಣಕಾರ. ಇದು ನಾನೇ ಹಾಡಿದ್ದು ಫಸ್ಟು ಜನಪದ ಗೀತೆ. ಅಂದರೆ ಇದು ಸ್ವಲ್ಪ ರೀಸೆಂಟ್ ಜನಪದ ಗೀತೆ, ಅಂದರೆ ಇತ್ತೀಚೆಗೆ, ತುಂಬ ಹಳೇದಲ್ಲ. ಈ ಧಾರವಾಡ ಕಡೆ ಹಾಡು ಇದೊಂದು. ಚೆಲ್ವಿ ಚೆಲ್ವಿ ಎಂದು ಅತಿ ಆಸೆ ಪಡಬ್ಯಾಡ, ಚೆಲುವಿದ್ದರೇನೂ ಗುಣವಿಲ್ಲ. ಇದೊಂದು ಹಾಡು. ಕುದುರೇನ ತಂದೇವ್ನಿ ಜೀನಾಬ ಭಿಕ್ಷಿವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಇದೊಂದು ಹಾಡು. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರೇ ಮ್ಯಾಲೆ. ಇದು ಹಾಡು. ಇದೆಲ್ಲ ನಾನು ಮಾಡಿದ್ದೆ ಹಾಡಲ್ಲ ಇದು. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗ. ಈ ಹಾಡು. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಇದೊಂದು ಹಾಡು. ಮಲ್ಲಿಗೆ ಹೂವಾಗಿ ಚೆಲ್ಲಿತು ನಿನ್ ಪರಸ್ದಿ, ಚೆಲ್ಲಾಟಗಾರ ಮಾದಪ್ಪ, ಚೆಲ್ಲಾಟಗಾರ ಮಾದಪ್ಪ ನಿನ್ ಪರಸಿ, ಕಲ್ಲತ್ತಿ ಕಣಿವೆ ಚಿಗುರ್ಯಾವೋ. ಇದೊಂದು ಹಾಡು. ಆಡೋಣ ಬನ್ನಿ ಕಣ್ಣು ಮುಚ್ಚಾಲೆ, ತುಗೋಣ ಬನ್ನಿ ಉಯ್ಯಾಲೆ, ಜೀವನ ಒಂದು ನಾಟಕ ಶಾಲೆ, ನಾವೆಲ್ಲ ಕುಣಿಯುವ ನರ್ತನ ಶಾಲೆ, ಉಯ್ಯಾಲೆ 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 ಚಂಪಾಲೆ. ಇದೊಂದು ಹಾಡು. ಮಂಗಳಾರತಿ ಬೆಳಗಿರೋ ಮಾದೇವಂಗೆ, ಹೂವ ಚೆಲ್ಲಾಡ ಬನ್ನಿರೋ ಮಾದೇವಂಗೆ, ಮಂಗಳಾರತಿ ಬೆಳಗಿರೋ. ಇದೊಂದು ಹಾಡು. ಇದು ಇಷ್ಟು ಹಾಡು ನೀವೇ ಗಾಯನ. ಇದಕ್ಕೆಲ್ಲ ನಾನು, ನರಸಿಂಹ ನಾಯ್ಕು, ಕಸ್ತೂರಿ ಶಂಕರ್, ನಾವು 3 ಜನ ಸೇರ್ಕೊಂಡ್ವಿ. 3 ಜನ 3 ಸೋಲೋ, ಮತ್ತೆ ಕೆಲವು ಡ್ಯೂಯೆಟ್ಗಳು, 3 ಸೋಲೋ ಡ್ಯೂಯೆಟ್ಗಳು, ಕೋರಸ್ ಆ ಥರ ಮಾಡಿ. ಆಡೋಣ ಬನ್ನಿ ಕೋರಸ್ಸು, ಮಂಗಳಾರತಿ ಬೆಳಗಿರೆ ಕೋರಸ್ ಮಾಡಿದ್ವಿ. ಕೆಲವು ಚೆಲ್ವಿ ನಾನು ಮಾಡಿದೆ. ಇನ್ನು ನಾನು 3 ಹಾಡು ಸೋಲೋ ಹಾಡಿದೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೊಂತ ಭೂಮಿತಾಯ, ಎದ್ದೊಂದು ಗಳಿಗೆ ನೆನೆದೇನ, ಎದ್ದೊಂದು ಗಳಿಗೆ ನೆನೆದೇನ. ಈ ಹಾಡು ನಾನು ಹಾಡಿದೆ. ಚೆಲ್ವಿ ನಾನು ಹಾಡಿದೆ. ಹಾಗೆ ಅವ್ರು 3 ನಾವು 3, ಕಸ್ತೂರಿ ಶಂಕರ್, ನಾವು 3 ಜನ ಸೇರಿ ಕ್ಯಾಸೆಟ್ ಮಾಡಿದ್ವಿ. ಅದಾದ್ಮೇಲೆ ಸುಮಾರು ಮಾಡಿದ್ವಿ. 4 ತಂತಿ ಮಾಡಿದ್ವಿ ನಾವು ನವೋದಯ ಅಂತ ಒಂದು ಕ್ಯಾಸೆಟ್ ಮಾಡಿದ್ವಿ. ಬೇಂದ್ರೆ 4 ತಂತಿ ನಾವೇ ಮಾಡಿದ್ವಿ ಫಸ್ಟು. ಹೌದು. ಅನಂತ ಸ್ವಾಮಿ ಅವರ
ಸಂಯೋಜನೆಯಲ್ಲಿ ಮಾಡಿದ್ವಿ ಎಲ್ಲ 4 ತಂತಿ ಎಲ್ಲ ಹಾಡುಗಳು ಸೂಪರ್ ಕ್ಲಿಕ್ಕು. ನವೋದಯದಲ್ಲಿ PB ಶ್ರೀನಿವಾಸ್ಗೆ ಹಾಡ್ತಿದ್ವಿ ನಾವು. PB ಶ್ರೀನಿವಾಸ್ಗೆ ಒಂದು ಹಾಡ್ತಿದ್ವಿ. PB ಶ್ರೀನಿವಾಸು ಮತ್ತು ಕಸ್ತೂರಿ ಶಂಕರು ಇದ್ರು. ನರಸಿಂಹ ನಾಯ್ಕು ಅದ್ರಲ್ಲಿ ಹೊಸಬ್ರು ಫಸ್ಟ್ ಟೈಮು ನರಸಿಂಹ ನಾಯ್ಕರಿಗೆ ನಾವು ಪದ್ಮಚರಣ್ ಅವ್ರ ಮ್ಯೂಸಿಕ್ಕು ಅವ್ರಿಗೆ ಹೇಳಿ ಅವ್ರು ನಮ್ಮ ಹುಡುಗ ಒಂದು ಹಾಡು ನೀವು ಮಾಡಿ ಅಂತ ಹೇಳಿ ಅವ್ರು ಹೇಳಿ ಮಾಡಿ ಅವ್ರಿಗೊಂದು ಹಾಡು ಹಾಡ್ಸಿದ್ರು. ಅನೇಕ ಮಾಡಿದ್ವಿ ನಾವು. ಆಮೇಲೆ ಹಿರಣ್ಯ ಡ್ರಾಮಾಗಳೆಲ್ಲ ಮಾಡಿದ್ವಿ. HM ನಾಯಕ, ಲಂಚಾವತಾರ, ಅವರೆಲ್ಲ ಫೋನ್ ಅವತಾರ, ಮೋಸ ಅವತಾರ, ಹಳೆಯ ಅವತಾರ, ಸುಮಾರು ಎಲ್ಲ ಸುಮಾರು ಮಾಡಿದ್ವಿ ನಾವು. ಆಮೇಲೆ ಮಾಡಿದ್ಮೇಲೆ ನಮಗೆ ಏನಿಸ್ತು, ಈ ಮಾರ್ಕೆಟಿಂಗ್ ಸ್ವಲ್ಪ ನಮಗೆ ಕಷ್ಟ ಆಯಿತು. ಆವಾಗ ಈ ಸಂಗೀತ ಶುರುವಾಯಿತು. ಬೇರೆ ಬೇರೆ ಸಂಸ್ಥೆ ಸಂಗೀತ ಕ್ಯಾಸೆಟ್ ಕಂಪ್ನಿ ಆವಾಗ ಶುರುವಾಗಿ ಅವ್ರು ರಿಲೀಸ್ ಮಾಡಿ 80 ಅವ್ರು ಬಂದು ಶುರು ಮಾಡಿದ್ರು. 78ರಲ್ಲಿ ನಿತ್ಯೋತ್ಸವ ಅಂತ ಒಂದು ಕ್ಯಾಸೆಟ್ ಬಂತು. ಮೊಟ್ಟ ಮೊದಲನೇ ಕ್ಯಾಸೆಟ್ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಕ್ಯಾಸೆಟ್ ನಿತ್ಯೋತ್ಸವ. ಅದು IBH ಕಂಪ್ನಿ ಅಂತಿತ್ತು ಬೆಂಗಳೂರಲ್ಲಿ, ಅವರು ರಿಲೀಸ್ ಮಾಡಿದರು. ಅದು ನಿತ್ಯೋತ್ಸವ ಗೊತ್ತಾ, ನಿಸಾರ್ ಅಹಮದ್ ಮತ್ತು ಅನಂತಸ್ವಾಮಿ ಅವರು ಮತ್ತು ಪ್ರಭಾತ್ ಜಗನ್ನಾಥ್ ಅವರೆಲ್ಲ ಸೇರಿ ಮಾಡಿದಂತಹ ಒಂದು ಕ್ಯಾಸೆಟ್ಟು. ಅದು ತುಂಬ ಪಾಪ್ಯುಲರ್. ಸುಗಮ ಸಂಗೀತದಲ್ಲಿ ಮೊದಲನೇ ಕ್ಯಾಸೆಟ್ ನಿತ್ಯೋತ್ಸವ 1978ರಲ್ಲಿ ಬಂದಂಥ ಕ್ಯಾಸೆಟ್. ತುಂಬ ಒಳ್ಳೆಯ ಅಡಿಪಾಯ, ಭದ್ರವಾದಂಥ ಅಡಿಪಾಯ ಹಾಕ್ಬಿಡ್ತು. ಅನಂತಸ್ವಾಮಿ ಮಹಾನ್ ಸಂಗೀತಜ್ಞ, ಸಂಗೀತ ಸಂಯೋಜಕರು, ಗಾಯಕರು. ತುಂಬ ಔಚಿತ್ಯ ಪ್ರಜ್ಞೆ ಇರೋರು. ಅನಂತಸ್ವಾಮಿಗೆ ಹಾಡನ್ನ ಹೆಂಗೆ ತಗೋಬೇಕು, ಹೆಂಗೆ ಹಾಡಬೇಕಿತ್ತು ಅಂತ ಗೊತ್ತಿತ್ತು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಆ ಹಾಡನ್ನು ಅನಂತಸ್ವಾಮಿ ಅವರು ಇವತ್ತು ಎಲ್ಲರೂ ಕಾರ್ಯಕ್ರಮದ ಕಡೆಯಲ್ಲಿ ಈ ಹಾಡನ್ನು ಹಾಡ್ತಾರೆ. ಅಂದರೆ ಒಂದು ರೀತಿಯ ನ್ಯಾಷನಲ್ ಅಂತಂತಾರೆ. ಅನಂತಸ್ವಾಮಿ ಅಂತಹ ಅದ್ಭುತವಾದಂತಹ ಇವರು. ಯಾಕೆ ಕಾರಣ ಅಂದರೆ ಈ ಪ್ರಭಾತ್ ಕಲಾವಿದರು ಅನೇಕ ಗೀತರೂಪಕಗಳು ಮಾಡಿದ್ರು. ಅವರು ಅನಂತಸ್ವಾಮಿಯವರ ಸಿಂಡ್ರೆಲ್ಲಾ ಮಾಡಿದ್ರು. ಅವರು ಪುಣ್ಯ ಕೊಡಿ ಸುಮಾರು ಅನಂತಸ್ವಾಮಿ ಕೆಲ ಮಾಡ್ತಾರೆ. ಹಾಗಾಗಿ ಅನಂತಸ್ವಾಮಿಗೆ ಅವಾಗ ತುಂಬ ಪಾಪ್ಯುಲರು. ಹಾಗೆ ಅನಂತಸ್ವಾಮಿ ನಿತ್ಯೋತ್ಸವ ಕ್ಯಾಸೆಟ್ ಬಂತು. ಅಂದರೆ ನಾವು ಕ್ಯಾಸೆಟ್ ಸ್ವಲ್ಪ ನಡೆಸಿದ್ವಿ. ನಾವು ಒಂದು 2 ವರ್ಷ ನಾವು ನಡೆಸಿದ್ವಿ ಸಂಸ್ಥೆನ. ಆಮೇಲೆ ನಮಗೇನಿಸ್ತು ಅಂದರೆ ಈ ನಮ್ಮ ಬೆಂಗಳೂರಲ್ಲಿ ಸ್ವಲ್ಪ ಈ ಮಾರ್ಕೆಟಿಂಗ್ ಸ್ವಲ್ಪ ನಮಗೆ ಸ್ವಲ್ಪ ತೊಂದರೆ, ಕಷ್ಟ ಆಯ್ತು ನಮಗೆ ಮಾಡೋಕ್ಕೆಲ್ಲ. ನಾವೇನು ಮಾಡಿದ್ವಿ, ನಾವೇ ಸ್ಟುಡಿಯೋ ಮಾಡೋಣ ಅಂತ ನಾವು ಒಂದು ಫಸ್ಟ್ ಗಾನಲಹರಿ ಅಂತ ಒಂದು ಸ್ಟುಡಿಯೋ ಅಂತ ಮಾಡಿಕೊಂಡ್ರು ಅವರು. ಅಲ್ಲಿ ಹನುಮಂತ ನಗರ 4ನೇ ಕ್ರಾಸಲ್ಲಿ ಮಾಡಿಕೊಂಡ್ರು. ನಮ್ಮ ಯಜಮಾನರು ಶುರು ಮಾಡಿದಾಗ ಏನಾಯಿತು, ಒಂದು ತೊಗೊಂಡಿದ್ವಿ, ಒಂದು ಪೋರ್ಷನ್ ತೊಗೊಂಡಿದ್ವಿ. ಆಮೇಲೆ ಇನ್ನೊಂದು ಪೋರ್ಷನ್ ತೊಗೊಂಡ್ವಿ, ಇನ್ನೊಂದು ಯೂನಿಟ್ ಶುರು ಮಾಡಿದ್ವಿ. ಅವಾಗ ನಮ್ಮ ಎಲ್ಲ ಬರೋರು ನಮ್ಮಲ್ಲಿ, ಎಲ್ಲ ದೊಡ್ಡ ದೊಡ್ಡ ಕಲ್ಯಾಣ ರಾಮನ್ ಅಂತ ಹಿಡಿದು ಎಲ್ಲ ಪ್ರತಿಯೊಂದು ಬಸವರ ರಾಜಗುರು ಇಂದ ಹಿಡಿದು ಬಸಂತ ಕನಕಾಪುರ ಎಲ್ಲ ಹಳಬರು ಎಲ್ಲ ಬರೋರು. ಮಡ್ರಾಸಿಂದ ಕುಂದುಕುಡಿ ಬರೋರು, ರಮಣಿ ಬರೋರು, ಆಮೇಲೆ ಗೋಪಾಲಕೃಷ್ಣನ್, TV ಗೋಪಾಲಕೃಷ್ಣನ್ ಅಂತ ಅವರು ಎಲ್ಲ ಮಡ್ರಾಸಿಂದ ಬರೋರು. JS ದಾಸ್ ಅವರು ಎಲ್ಲ ನಮ್ಮಲ್ಲಿ ತುಂಬ ರೆಕಾರ್ಡ್ ಮಾಡೋರು. ನಮ್ಮ ಸ್ಟುಡಿಯೋಲಿ ನಮ್ಮಲ್ಲೇ ರೆಕಾರ್ಡ್. ನಮ್ಮಲ್ಲಿ ಎಷ್ಟು 40 ವರ್ಷದ ಇತಿಹಾಸ ನಮ್ಮ ಸ್ಟುಡಿಯೋಗೆ. 81ರಲ್ಲಿ ಶುರು ಮಾಡಿದ್ವಿ ನಾವು. 1 ವರ್ಷ ಅಷ್ಟೇ ನಡೆಸಿದ್ದು ಕ್ಯಾಸೆಟ್ ವರ್ಷ ಕಂಪನಿ ಅಷ್ಟೇ. ಆಮೇಲೆ ಸ್ಟುಡಿಯೋ ಮಾಡಿಬಿಟ್ವಿ ನಾವು. ಸ್ಟುಡಿಯೋ ಬಂದುಬಿಟ್ವಿ, ನಮ್ಮ ಫುಲ್ ರೆಕಾರ್ಡಿಂಗು ಸ್ಟುಡಿಯೋ ಎಲ್ಲ ಬಂದುಬಿಟ್ವಿ. ಬಂದಾಗ ಏನಾಯಿತು, ಶಿವರಾಮ್ ನಮ್ಮಲ್ಲಿ ಬರೋರು, ಶಿವರಾಮಣ್ಣ ಬರೋರು. ಅವ್ರು ಏನು ಮಾಡಿದ್ರು, ಅರವಿಂದ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಕೊನೆಗೆ ಅದು ಗಾನಲಹರಿ ಮರ್ತೋಗಿ ಬರೀ ಅರವಿಂದ್ ಸ್ಟುಡಿಯೋನೇ ಆಗೋಯ್ತು. ಅವ್ರು ಇಟ್ಟಿದ್ದು ಹೆಸರು ಅದು ಅರವಿಂದ್ ಸ್ಟುಡಿಯೋ. ನಾವು ಅರವಿಂದ್ ಸ್ಟುಡಿಯೋ ಅಂತ ಇಟ್ಕೊಂಡಿರಲಿಲ್ಲ. ಸೊ ಆಮೇಲೆ ಒಂದು 2nd ಯೂನಿಟ್ ಮಾಡಿದ್ವಿ. ಇಡೀ ಬಿಲ್ಡಿಂಗ್ ಫುಲ್ ನಮ್ಮ ಬಿಲ್ಡಿಂಗ್ ಒಂದು ತುಂಬ ಒಳ್ಳೆ ಮನುಷ್ಯ ಪಾಪ. ಅವ್ರಿಗೆ ಫುಲ್ಲು ನಮಗೆ ಬಾಡಿಗೆಗೆ ಇರೋದು ನಾವು. ಬಾಡಿಗೆಗೆ ಇರೋದು ಅಂದರೆ ನಮಗೆ ಅವಾಗ ಬಿಲ್ಡಿಂಗ್ ತೊಗೊಂಡು ಮಾಡೋಷ್ಟು ನಮಗೆ ಚೈತನ್ಯ ಇರಲಿಲ್ಲ. ಮತ್ತು ನಾವು ಒಂದೊಂದು ದಿವಸ ನಮ್ಮ ಪ್ರಯೋಗನೇ ನಮಗೆ ಹೊಸದಾಗಿ ಶುರು ಮಾಡಿದ್ವಲ್ಲ. ಸೊ ಹೊಸ ಅನ್ವೇಷಣೆಗಳು, ಹೊಸ ರೆಕಾರ್ಡಿಂಗು. ಈ ಒಂದೊಂದು ದಿವಸ ರೆಕಾರ್ಡಿಂಗ್ ಮಿಷಿನ್ ಹೊಸದು ಬರ್ತಾ ಇತ್ತಲ್ಲ, ನಮ್ಮ ಯಜಮಾನರಿಗೆ ಹೊಸದು ಮಾಡಬೇಕು, ಏನು ಮಾಡಬೇಕು, ಈ ಧ್ವನಿ ಶುದ್ಧ ಮಾಡೋಕ್ಕೆ ಏನು ಮಾಡಬೇಕು, ಅದಕ್ಕೆ ಅಮೇರಿಕನ್ ರಿವರ್ಬ್ ತೊಗೊಂಬಂದರು, ಮಿಕ್ಸರ್ ಚೇಂಜ್ ಮಾಡಿದ್ರು, ಸ್ಪೀಕರ್ ತೊಗೊಳ್ತಾ ಇದ್ರು, ಬೇರೆ 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 ಅವರು ಒಂಥರ ಹೊಸದು ಬರ್ತಾನೆ ಇರುತ್ತೆ ನೋಡಿ. ಈಗ ಟೆಕ್ನಾಲಜಿ ಇದು ತಂತ್ರಜ್ಞತೆ ಹೊಸದು ಆಗ್ತಾ ಪ್ರತಿದಿನ ಓದೋದೇ ಕೆಲಸ. ಬೆಳಗ್ಗೆಲ್ಲ ಕೆಲಸ ಮಾಡೋದು ಯಜಮಾನರು. 4 ಗಂಟೆಗೆ ಸ್ಟುಡಿಯೋ ಹೋಗೋರು, ರಾತ್ರಿ 2 ಗಂಟೆ ತನಕ ಕೆಲಸ ಮಾಡೋರು. ಬಂದು ತಿರ್ಗಾ ಅವಾಗೆಲ್ಲ ಓದೋರು, ಯಾವ ಹೊಸದು ಮಿಷಿನ್ ತೊಗೋಬೇಕು, ಯಾವ್ದು ಮಾಡಬೇಕು ಅನ್ನೋದು, ಮತ್ತೆ ತಿರ್ಗಾ ಹೊಸದು ತೊಗೊಳ್ಳೋದು. ಹಾಗೆ ತುಂಬ ಪ್ರತಿಯೊಬ್ಬರು ನಮ್ಮ ಸ್ಟುಡಿಯೋ ಇಷ್ಟಪಡೋರು. ಅವರು ಒಂದೊಂದು ದಿವಸನೂ ಒಂದೊಂದೇ ಸ್ಟೆಪ್ ನಾವು ಒಂದು ಆರೋಹಣ. ನಮ್ಮ ಸ್ಟುಡಿಯೋ ಹೇಗೆ ಅಂದರೆ ಹಾಗೆ ಬೆಳ್ಕೊಂಡು ನಾವು ಸ್ಟುಡಿಯೋ ಮಾಡ್ಕೊಂಡು ಬಂದ್ವಿ. ಒಂದು ಸಲ ಕುಂದುಕುಡಿ ಬಂದರು ಫಸ್ಟ್ ಟೈಮ್. ಕುಂದುಕುಡಿ ಬಂದಾಗ ಯಾರೋ ಹೇಳಿದ್ದಾರೆ ಬೆಂಗಳೂರಲ್ಲಿ ನೋಡಿ ಅಂತ, ಫಸ್ಟ್ ಟೈಮ್ ಅರವಿಂದ್ ಸ್ಟುಡಿಯೋ ಅಂತ ಒಂದಿದೆ ಅಂತ. ಬಂದಿಗೆಲ್ಲ ನೋಡಿದ್ರು. ನಾನು ಅಲ್ಲೇ ಕೂತಿದ್ದೆ, ಎಲ್ಲ ಪರಿಚಯ ಮಾಡಿಸ್ಕೊಬಿಟ್ಟು ಏನಡ ಡ್ರಾಪ್ ಹಾಕ್ಲಾ ಅಂದರು. ನಾನು ನುಡಿಸ್ತೀನಿ, ನೀನು ರೆಕಾರ್ಡ್ ಮಾಡು. ನಂಗೆ ಒಂಥರ ಬೇಜಾರಾಯಿತು. ಏಕವಚನದಲ್ಲಿ ಹೇಳ್ತಾರಲ್ಲ, ಯಾರು ಅರವಿಂದ್ ಅವ್ರನ್ನ ಏಕವಚನದಲ್ಲಿ ಮಾತಾಡ್ಸಲ್ಲ. ಏನಡ ಡ್ರಾಪ್ ಹಾಕ್ಲಾ ಅಂತ, ಹಾಕೋ ನೋಡೋಣ ಅಂತಂದ್ರಲ್ಲ ಅಂತ ನಂಗೆ ಸ್ವಲ್ಪ ಕಷ್ಟ ಆಯ್ತು ಮನಸ್ಸಿಗೆ, ನನಗೆ. ಅದು ಅರವಿಂದ್ ಅವ್ರ ಹೇಳಿಲ್ಲ. ಆಮೇಲೆ ಬಂದ್ಬಿಟ್ಟು ಅವ್ರಿಗಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಬಂದಾಗ. ಆಮೇಲೆ ನಮ್ಮ ಯಜಮಾನರು ನಿಂಗೆ ಪ್ಲೇ ಪಣ್ಣಂಗ ಸರ್ ಅಂತಂದರು. ಅವರು ನೋಡಿಸಿದ್ರು, ಇವರು ರೆಕಾರ್ಡ್ ಮಾಡಿದ್ರು. ರೆಕಾರ್ಡ್ ಮಾಡಿ ಹಿಂಗೆ ಹೇಳ್ಬಿಟ್ಟ ತಕ್ಷಣ
ಅಲ್ಲೇ ಫುಲ್ ಅವ್ರ ಮುಖ ಫುಲ್ ಚೇಂಜ್ ಆಗೋಯ್ತು ಅವ್ರಿಗೆ. ಪರ್ಫೆಕ್ಟ್ ರಿವರ್ಬ್ ದಾನ್ ಇಬ್ದು ತಾನೆ ರೊಮ್ಮ நல்லா இருக்கு ಸರ್ ಅಂದರು. ನನಗೆ ಅನಿಸ್ತು ಸದ್ಯ ನೋಡಿದ್ರೆ ನಮಗೆ ವಿದ್ಯೆ ನಾನು ಚೆನ್ನಾಗಿದ್ದರೆ ಯಾರಾದರೂ ಮರ್ಯಾದೆ ಕೊಡ್ತಾರೆ ಫಸ್ಟಿಗೆ ಅಂದ್ಬಿಟ್ರಲ್ಲ ಅಂತ ಅಂದ್ಕೊಂಡೆ. ಅವತ್ತಿಂದ ಪ್ರಾರಂಭ ಆಗಿದ್ದವರು ಅವ್ರ ಕಡೆ ತನಕ ಅವ್ರ ಕಂಪ್ನಿ ಮಾಡಿದ್ರು ನಮ್ಮಲ್ಲೇ ರೆಕಾರ್ಡ್ ಮಾಡೋರು. ಮಡ್ರಾಸಿಂದ ಬಂದು ನಮ್ಮಲ್ಲೇ ರೆಕಾರ್ಡ್ ಅರವಿಂದ್ ಸ್ಟುಡಿಯೋ ಬೆಸ್ಟ್ ಪೋಗ ನೀವು ಹಂಗೆ ಪೋಂಗು ಅಂತ ಹೇಳೋರು. ಮಡ್ರಾಸಿಂದ ಯಾರು ರಮಣಿ ಅವರು, ಯಾರು ಬರಲಿ, ಗೋಪಾಲಕೃಷ್ಣನು, ಟಿ ವಿ ಜಿ ಅವರು ಎಲ್ಲ ನಮ್ಮಲ್ಲೇ ರೆಕಾರ್ಡ್ ಮಾಡೋರು. ಅದು ನಮ್ಮ ಸ್ಟುಡಿಯೋ ಅಂದರೆ ನಮಗೆ 6 ತಿಂಗಳು ಕಂಪ್ಲೀಟ್ ಬುಕ್ ಆಗಿರೋದು. ಒಂದು ದಿವಸನೂ ನಮಗೆ ಅದು ಇಲ್ಲವೇ ಇಲ್ಲ, ಖಾಲಿ 6 ತಿಂಗಳು ಕಂಟಿನ್ಯೂಸ್ ಬುಕ್ ಆಗಿರೋದು. ಎರಡೂ ಎ ಸ್ಟುಡಿಯೋ ಬಿ ಸ್ಟುಡಿಯೋ 2 ಸ್ಟುಡಿಯೋ, ಇವಾಗಲೂ 2 ಯೂನಿಟ್ ಇದೆ. 2 ಸ್ಟುಡಿಯೋ ಬುಕ್ ಆಗಿರೋದು. ನಮಗೆ ಪುರುಸೊತ್ತೇ ಇಲ್ಲ. ನಾವು ನಿಜವಾಗಿ ಹೇಳೋದಾದರೆ ಯಾವುದೇ ಹಬ್ಬ ಹರಿದಿನ ಮದುವೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗೋಕೆ ಆಗ್ತಾನೇ ಇರಲಿಲ್ಲ. ಅದು ನಾನು ಹೆಂಗೋ ಹೋಗ್ತಾ ಇದ್ದೆ, ನಮ್ಮ ಅರವಿಂದ್ ಅವರು ಬರೋಕ್ಕೆ ಆಗ್ತಾನೇ ಇರಲಿಲ್ಲ. ಯಾವುದೇ ಮದುವೆ ಸಮಾರಂಭ ನಾವು ಒಬ್ಬಳೇ ಹೋಗ್ತಾನೆ ಇಲ್ಲ. ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಾನು ಒಬ್ಬಳೇ ಹೋಗ್ತಾಯಿದ್ದೆ, ಅವ್ರು ಬರೋಕ್ಕೆ ಆಗ್ತಾನೇ ಇರಲಿಲ್ಲ. ಎಷ್ಟೋ ನಮ್ಮ ಕೌಟುಂಬಿಕವಾದಂತಹ ಅನೇಕ ಸಮಯಗಳನ್ನ ನಾವು ತಪ್ಪಿಸ್ಕೊಂಡಿದ್ವಿ. ಆದರೂ ಕೂಡ ಆ ಸಂಗೀತ ಅನ್ನೋದು ಇತ್ತಲ್ಲ, ಅದು ನಮ್ಮನ್ನೆಲ್ಲ ಮರೆಸ್ಬಿಡ್ತಾ ಇತ್ತು. ದಾಸು ಒಂದ್ಸಲ ಹೀಗೆ ಯಾವುದೋ ಒಂದು ಅಲ್ಲಿ ರೆಕಾರ್ಡ್ ಮಾಡಬೇಕಿತ್ತು. ಅವ್ರು ಇಲ್ಲಿಗೆ ಟ್ರ್ಯಾಕ್ ಕಳಿಸಿದ್ವಿ ನಾವು. ಅವರು ಟ್ರ್ಯಾಕ್ ಕೇಳ್ಬಿಟ್ಟು ಅಲ್ಲಿ ಮಿಕ್ಸ್ ಮಾಡೋಕೆ ಹೋದವರು ಅವ್ರಿಗೆ ಯಾಕೋ ಇಷ್ಟ ಆಗಲಿಲ್ಲ. ಬಂದ್ಬಿಟ್ಟು ನಾನು ಬಂದು ಆವತ್ತೇ ಫೋನ್ ಮಾಡಿದ್ರು, ನಾನು ಇಲ್ಲೇ ಬಂದು ಮಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ನಮ್ಗೆ ಫೋನ್ ಮಾಡೋರು. ನಾವು ಬಾನೇ ಯಾವುದೋ ಬಳ್ಳಾರಿಯವ್ರು ಯಾವುದೋ ಬುಕ್ ಮಾಡಿಬಿಟ್ಟಿದ್ವಿ. ಅದೇ ಫುಲ್ ಬುಕ್ಕಾಗಿ ಹೋಗ್ತೈತಲ್ಲ, ಅದೆಲ್ಲ ಏನೇ தெரியாது. ನಾಳೆ ನಾವು ವರೆ என்னோட ವಾಯ್ಸ್ ಮಿಕ್ಸ್ ಆಯೇ ತೀರೋಣ ಅಂತ ಹೇಳಿದ್ರು. ಅವ್ರು ಮತ್ತೆ ಅಲ್ಲಿ ಕ್ಯಾನ್ಸಲ್ ಮಾಡಿ ಇಲ್ಲಿ ಮಾಡಿ ನಮ್ಮಲ್ಲಿ ಬಂದು ಹಾಡಿದ್ರು. ಸಾಧು ಮ್ಯೂಸಿಕ್ ಮಾಡಿದ್ದ. ಸಾಧು ನಮ್ಮಲ್ಲಿ ಚಿಕ್ಕ ಪುಟ್ಟ ಬೆಳೆದಿರಿಂದ ನಾವು ಏಕವಚನದಲ್ಲಿ ಹೇಳ್ತೀನಿ. ಸಾಧು ಅವರೆಲ್ಲ ಚಿಕ್ಕ ಹುಡುಗನ ನಾವು ನೋಡ್ತೀನಿ. ಸಾಧು, ಪ್ರವೀಣ್ ಡಿ ರಾವು ಎಲ್ಲ ಅವ್ರನ್ನ ಚಿಕ್ಕವ್ರನ್ನ ನೋಡಿರೋದು. 40 ವರ್ಷ ಆಯ್ತಲ್ಲ ನಮಗೆ ಸ್ಟುಡಿಯೋ. 40 ನಮ್ದು 40 ಇಯರ್ಸ್ ಆಯಿತು ನಮ್ಮ ಸ್ಟುಡಿಯೋ ಶುರು ಮಾಡಿ. ಮೇ 2ನೇ ತಾರೀಕು ನಾವು ಶುರು ಮಾಡಿದ್ವಿ. 40 ವರ್ಷ ಆಗೋಯ್ತು. ಹಾಗೆ ಆಮೇಲೆ ಬಂದಿಲ್ಲಿ ಹಾಡು ತುಂಬ ಸಂತೋಷಪಟ್ಟರು ಅವರು. ಹಾಗಾಗಿ ಅನೇಕ ಒಂದು ಮಧುರ ಕ್ಷಣಗಳು ಸ್ಟುಡಿಯೋಲಿ. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇವ್ರು ಬಂದರು, ನಮ್ಮ ಜಿ ಕೆ ವೆಂಕಟೇಶ್ವರ್ ಬಂದಾಗ ಅವರು ಈ ಸಂಕೇತ್ ಸ್ಟುಡಿಯೋ ಶುರುವಾಯ್ತಲ್ಲ, ಅವಾಗ ಅಲ್ಲಿ ಹೊಸಬಾಳು ಅಂತ ಒಂದು ಫಿಲಮ್ ಶುರುವಾದ ಸಂಕೇತ. ಅದಕ್ಕೆ ಅವರು ಮ್ಯೂಸಿಕ್ ರೀ ರೆಕಾರ್ಡಿಂಗ್ ಎಲ್ಲ ಮಾಡ್ತಾ ಇದ್ರು. ಅದಕ್ಕೆ ಬಂದಾಗ ಅದಕ್ಕೆ ಮುಂಚೆ ಅಲ್ಲ ಅಣ್ಣ ನಮ್ಮ ರಾಜ್ಕುಮಾರ್ ಅವ್ರದ್ದು ಒಂದು ಕ್ಯಾಸೆಟ್ ಮಾಡಿದ್ರು, ಮಂಜುನಾಥ ಒಂದು ಕ್ಯಾಸೆಟ್ ಏನೋ ಮಾಡಿದರು ಅಣ್ಣ. ಅದಾದಮೇಲೆ ಅಂತ ಕಾಣುತ್ತೆ. ಸಂಕೇತ್ ಸ್ಟುಡಿಯೋ ಬಂದಾಗ ನಾನು ದಿನ ಅವ್ರು ಊಟ ತೊಗೊಂಡು ಹೋಗ್ತಾ ಇದ್ದೆ ಜಿ ಕೆ ವಿ ಅವ್ರಿಗೆ ತುಂಬ ಆತ್ಮೀಯರು. ನಮಗೆ ನಮ್ಮ ಮನೆಗೆ ಎಲ್ಲ ಬರೋರು, ನಮ್ಮ ಯಜಮಾನ್ರ ಕಡೆ ತುಂಬ ಪ್ರೀತಿ ಅವರಿಗೆ. ಆವಾಗ ಅವ್ರಿಗೆ ದಿನ ನಾನು ಆಟೋ ಹೋಗ್ತಾ ಇದ್ದೆ, ಊಟ ತೊಗೊಂಡು ಹೋಗ್ತಾ ಇದ್ದೆ. ಬೇರೆ ಬೇರೆ ಅನ್ನ, ಪಲ್ಯ, ಸಾರು, ಬೇರೆ ಅವರೆಕಾಳು ಸಾರು ಅದರ ಇದ್ದರೆ ಮತ್ತು ಬೇರೆ ಬೇರೆ ಡಬ್ಬಿಲಿ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದೆ. ಮಧ್ಯಾಹ್ನ ಅವರು ಇಂಟರ್ವ್ಯೂಲ್ ಬರ್ತಾಯಿದ್ರು, ಅದರ ಕಡೆ ಮುಗಿಸಿ ಎಲ್ಲ ಊಟ ಹಾಕಿ ಊಟ ಬಡಿಸಿ ಆಮೇಲೆ ವಾಪಸ್ ಬರ್ತಾಯಿದ್ದೆ. ಗುಣಸಿಂಗು ಜೊತೆಲಿ ಇರೋರು, ಅವರು ತುಂಬ ಆತ್ಮೀಯರು ಗುಣಸಿಂಗರು. ನನಗೂ ಕೆಲವು ಕ್ಯಾಸೆಟ್ಗೆ ಅವರು ಆರ್ಕೆಸ್ಟ್ರೇಷನ್ ಮಾಡಿದ್ದಾರೆ. ಗುಣಸಿಂಗು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಗುಣಸಿಂಗ್ ಅವರು ನಮ್ಮ ಯಜಮಾನ್ರು ತುಂಬ ಕ್ಲೋಸು. ನಮ್ಮ ಯಜಮಾನ್ರು ನನ್ನ ಮದುವೆ ಮಾಡ್ಕೊಳ್ಳೋಕೆ ಮುಂಚೆನೇ ಅವರು ಮಡ್ರಾಸಲ್ಲಿ ಇದ್ದವರು, ಸ್ವಲ್ಪ ಒಂದು 2-3 ವರ್ಷ 4 ವರ್ಷ ಇದ್ದವರು. ಅವರು ಅಲ್ಲಿ ರೆಕಾರ್ಡಿಂಗು ಮತ್ತು ಫ್ಲೂಟ್ ನುಡ್ಸೋದು ಅದೆಲ್ಲ ಮಾಡಿ ಅವ್ರಿಗೆ ಅನುಭವ ಇತ್ತು. ಅದೇ ಸೆಳೆತದಲ್ಲಿ ಅವರು ಸ್ಟುಡಿಯೋ ಮಾಡಿದ್ದು. ಅವರಿಗೆ ಒಬ್ಬ ಆರ್ಟಿಸ್ಟಾಗಿ ಗೊತ್ತಿತ್ತು ಅವ್ರಿಗೆ, ಒಬ್ಬ ಟೆಕ್ನಿಷಿಯನ್ ಆಗೂ ಗೊತ್ತಿತ್ತು ಯಾವ ಥರ ಮಾಡಬೇಕು, ರೆಕಾರ್ಡಿಂಗ್ ಟೆಕ್ನಾಲಜಿ ಏನು ಎಲ್ಲ ಗೊತ್ತಿತ್ತು ಅವ್ರಿಗೆ. ಜಿ ಕೆ ವಿ ನನ್ನ ಕಡೆ ತುಂಬ ಪ್ರೀತಿ. ಅವ್ರು ಹೇಳ್ತಾಯಿದ್ರು, ಅವ್ರು ಬಂದಾಗ ಯಾವಾಗಲೂ ಕೆಲಸ ಊಟ ಗೀಟ ಮಾಡೋದೆಲ್ಲ, ಅಡುಗೆ ಮಾಡೋದೆಲ್ಲ ಮಾಡ್ತಾಯಿದ್ದೆ. ಬಾಯಲ್ಲಿ ನಿಂಗೆ ಸಂಗೀತ ವಿಷಯ ನಿನಗೆ ಗೊತ್ತಿದೆ, ಹೇಳ್ತೀನಿ ಬಾ ಅಕ್ಕ, ಅದನ್ನು ಕರೆಯೋರು ನನ್ನ ಅಕ್ಕ ಬಾ ಅಂತ ಹೇಳ್ತೀನಿ ಏನವರು ಹೇಳ್ಬಿಟ್ಟು, ಯಾವಾಗಲೂ ಬಾ ಇಲ್ಲಿ ಕೂತ್ಕೋ, ನೀನು ಹಿಂಗಾದ್ರೆ ಸಮಯ ಕಳೆದೇ ಆಗುತ್ತೆ ಅಷ್ಟೇ, ನೀನು ಯಾವಾಗ ಕೇಳ್ಕೊಳ್ಳೋದು ನನ್ನ ಹತ್ರ ಅಂದರು. ಇಲ್ಲ ಹೇಳಿ ಅಂತ ಹೇಳ್ತಾ ಇದ್ದೆ. ಅವಾಗ ಅವ್ರು ನಂಗೆ ಹೇಳಿದ್ರು, ನೋಡು ಇಡೀ ಪ್ರಪಂಚದಲ್ಲಿ ಇರೋದು 2 ರಾಗ, ಒಂದು ಎಲ್ಲ ಶುದ್ಧವಾದ ರಾಗ, ಒಂದು ಮಧ್ಯಮ, ಒಂದು ಮಾಯಮಾಳೋ ಗೌಳ, ಎಲ್ಲ ತೀವ್ರವಾದ ಸ್ವರ ಇರೋದು ಒಂದು ಕಲ್ಯಾಣಿ. ಇದು 2 ರಾಗ ಕಲಿತ್ರೆ ಇಡೀ ಸಂಗೀತ ಬಂದಂಗೆ ಅಂತ ಹೇಳೋರು. ಅನೇಕ ವಿಷಯಗಳು ಹೇಳೋರು. ಆಮೇಲೆ ಸಂಗೀತ ಬಗ್ಗೆ ಚರ್ಚೆ ಮಾಡೋರು. ಆಮೇಲೆ ಈ ಲೈಟ್ ಮ್ಯೂಸಿಕ್ಗೆ ಎಷ್ಟು ರಾಗ ಕಲಿಬೇಕು, ನಿಮ್ಮ ಜೀವನದಲ್ಲಿ ಇಷ್ಟು ರಾಗ ಕಲ್ತ್ಬಿಡು ಅಕ್ಕ ಅನ್ನೋರು, ಇಷ್ಟು ರಾಗ ಕಲ್ತ್ಬಿಡು ಅಕ್ಕ, ಆಮೇಲೆ ಏನು ಮಾಡಿದ್ರೆ ಬೇಡ ಅಂತ. ಯಾವ್ಯಾವ್ದು ರಾಗ ಅಂತ ಕೇಳಿದ್ರೆ ಮಾಯಮಾಳೋ ಗೌಳ, ಕಲ್ಯಾಣಿ, ನಟಭೈರವಿ, ಕೀರವಾಣಿ, ಕರರ ಪ್ರಿಯ, ಹರಿಕಾಂಬದಿ, 6 ರಾಗ ನೀವು ಕಲ್ತ್ಬಿಟ್ರೆ ಇಡೀ ಸಂಗೀತ ನಿಂಗೆ ಬಂದಂಗೆ. ಇಡೀ ಲೈಟ್ ಮ್ಯೂಸಿಕ್ ಏನು ಬೇಕು ಆ ಸಂಗೀತ ಇದರಲ್ಲಿದೆ ಅಂತ ಹೇಳೋರು. ಮತ್ತು ನಮ್ಮ ಹತ್ರ ಡಿಸ್ಕಸ್ ಮಾಡೋರು.
ನೋಡು ಸಂಗೀತ ಇಷ್ಟು ಹಿಂಗಿರಬೇಕು, ಆಮೇಲೆ ಹಾಡಬೇಕಾದ್ರೆ ಧ್ವನಿನ ಹೆಂಗೆ ಬೇರಿಸ್ಬೇಕು, ಧ್ವನಿನ ಹೆಂಗೆ ಇಳಿಸ್ಬೇಕು ನೋಡು. ಈ ಓಲ್ಗದಲ್ಲಿದ್ದಾಗ ಹೆಂಗೆ ಬರುತ್ತೆ ಧ್ವನಿಗಳು, ಓಲ್ಗ ಓದ್ಬೇಕಾದ್ರೆ ಉಸಿರು ತೊಗೋಬೇಕಾದ್ರೆ ಉಸಿರು ಕೊಡಬೇಕಾದ್ರೆ ಆರೋಹಣ ಅವರೋಹಣ ಅಂತ ಹೇಳ್ತೀವಲ್ಲ, ಹಾಗೆಯೇ ಆ ಧ್ವನಿಯನ್ನು ಜಾಸ್ತಿ ಮಾಡೋದು, ಧ್ವನಿಯನ್ನು ಕಡಿಮೆ ಮಾಡೋದು ಹೆಂಗೆ ಮಾಡಬೇಕು ಅದೆಲ್ಲ ಡಿಸ್ಕಸ್ ಮಾಡೋರು ನನ್ನ ಹತ್ರ GKV. ಹಾಗೆ ವಿಜಯಭಾಸ್ಕರ್ ಸಹಿತ ಅಷ್ಟೇ, ಅವರು ನಮ್ಮೇಲೆ ತುಂಬ ಬರೋರು, ಅವ್ರು ನಮ್ಮೆಲ್ಲ ರೆಕಾರ್ಡ್ ಮಾಡೋರು, ತುಂಬ ಇಷ್ಟ ನಮ್ಮ ಕಂಡ್ರೆ. ನಮ್ಮಲ್ಲೇ ಮಲ್ಕೊಳ್ಳೋರು, ನಮ್ಮಲ್ಲೇ ಊಟ ಮಾಡೋರು ಪಾಪ. ಆಗ ಅವರು ಅಷ್ಟೇ ಹೇಳೋರು, ಈ ಥರ ಅವರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳೋರು. ಆ ಕಾಳಿಂಗರಾವ್ ಬಗ್ಗೆ ನಾನು ಒಂದು ಪುಸ್ತಕ ಬರೆದಿದ್ದೆ ನಾನು, ಬೆಳದಿಂಗಳ ಹಕ್ಕಿ ಪಿ ಕಾಳಿಂಗರಾವ್ ಅಂತ. ಆಗ ಕೆಲವು ಫೋಟೋಗಳು ಬೇಕಿತ್ತು. ಆಗ ಇವರು ನನ್ನ ಹತ್ರ ಕೆಲವು ಫೋಟೋಗಳು ಇದೆ ಅಂತ ವಿಜಯಭಾಸ್ಕರ್ ಅವ್ರ ಫೋಟೋಗಳು ಕೊಟ್ಟಿದ್ರು ನನಗೆ. ಅವ್ರ ಆಲ್ಬಮಿಂದ ತೆಗೆದುಕೊಟ್ರು ಪಾಪ ನಾನು ಈ ಪುಸ್ತಕ ಬರೀಬೇಕಾದ್ರೆ. ಕಣ್ಣ ಮುಚ್ಚಿ ಚುಪ್ಪ ಚುಪ್ಪಿ ಆಡೋ ಮುದ್ದು ರೋಜಾ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು. SPB ತುಂಬ ಬರೋರು ನಮ್ಮಲ್ಲಿ, ರೆಕಾರ್ಡಿಂಗ್ ಎಲ್ಲ ಬರೋರು, ಹಾಡೋರು ಎಲ್ಲ ಬರೋರು. SPBನ 128 ಹಾಡು ಹಾಡ್ತಿದ್ದೀನಿ ನಾನು SPB ಹತ್ರ. ಸುಮಾರು ಆಲ್ಬಮ್ ಹಾಡ್ತಿದ್ದೀನಿ ನಾನು. ನನ್ನ ಡೈರೆಕ್ಷನ್ ಹಾಡಿದ್ದಾರೆ ಅವರು. ಆಮೇಲೆ ಆ ಜಾನಕಿ ಅಮ್ಮನ ಹಾಡಿದ್ದಾರೆ, ಜಾನಕಿ ಅಮ್ಮ ಅವರು ಹಾಡಿದ್ದಾರೆ. ನನ್ನ ಡೈರೆಕ್ಷನ್ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಅಪ್ಪಾಜಿಯವರು ನಿಮಗೆ ಗೊತ್ತು, ಅಪ್ಪಾಜಿಯವ್ರು ಹಾಡಿದ್ದಾರೆ. ಅಪ್ಪಾಜಿಯವ್ರ ಹತ್ರ ನಾನು ಹಾಡಿಸ್ಬೇಕು ತುಂಬ ಆಸೆ ಇತ್ತು ನನಗೆ. ಆದರೆ ಯಾವ ಥರ ಸಂಗೀತನ ಹಾಡಿಸ್ಬೇಕು ಅನ್ನೋದು ನನಗೆ ಏನು ಕಲ್ಪನೆ ಇರಲಿಲ್ಲ. ಅವಾಗ ನಮ್ಮ ಕೀರ್ತಿಶಿಲ್ಪ ಸಂಸ್ಥೆಯ ರಾಮು ಅನ್ನೋರು, ಅವರಿಗೆ ಮಾಲೆ ಮಾದೇಶ್ವರ ಮಾಡಿಸ್ಬೇಕು ತುಂಬ ಆಸೆ ಇತ್ತು. ಅವ್ರಿಗೆ ಮೊಗ್ಗ ಚೆಲ್ಲೋಣ ಅಂತ ಒಂದು ಕ್ಯಾಸೆಟ್ ನಾನು ಮಾಡಿಕೊಟ್ಟಿದ್ದೆ. ಕೀರ್ತಿಶಿಲ್ಪ ಅವರಿಗೆ ಮೊದಲು ಚೆಲ್ಲಾಟಗಾರ ಮಾಡೋಕ್ಕೆ ಮುಂಚೆ 93 ಇರಬೇಕು ಮಾಡಿಕೊಟ್ಟೆ. ಅದರಲ್ಲಿ ಅಶ್ವಥ್ ಹಾಡಿದರು, ಅಶ್ವಥ್ ಕೆಲ ಹಾಡ್ಸಿದ್ವಿ ನಾವು. ತಾನೇ ತಾನಾದ ತಂದೆ ತಂದೆ ತಾನೇ ತಾನಾದ, ತಾನೇ ತಾನಾದ ತಂದೆ ತಂದೆ ತಾನೇ ತಾನಾದ, ಮರಿದೇವರು ಬಂದು ದೊಡ್ಡವನಾದ, ದೊಡ್ಡವನಾಗಿ ಮಾದಪ್ಪನಾದ, ತಾನೇ ತಾನಾದ ತಂದೆ ತಂದೆ ತಾನೇ ತಾನಾದ, ದೊಡ್ಡವರಿಗೆಲ್ಲ ದೊಡ್ಡ ದೊರೆ, ಅಡ್ಡ ಬಿದ್ದವರಿಗೆಲ್ಲ ಊರುಗೊಲೆ, ತಾನೇ ತಾನಾದ ತಂದೆ ತಂದೆ ತಾನೇ ತಾನಾದ ಅಂತ. ಅದನ್ನು ಕೇಳಿ ತುಂಬ ಖುಷಿಯಾಗಿತ್ತು ರಾಮ್ಗೆ. ನಾವು ಮಾಡಿಸ್ಬೇಕಲ್ಲ, ಅಪ್ಪಾಜಿಯವ್ರ ಕೆಲವೊಂದು ಮಾಡಿಸೋಣ ಅಂತ ಅಂದರು. ನಾನು ಯೋಚನೆ ಮಾಡ್ತಾಯಿದ್ದೆ, ಅಂದರೆ ಅಪ್ಪಾಜಿಯವರು ಅವರ ವಾಯ್ಸಲ್ಲಿ ಇಲ್ಲಿ ತನಕ ಬರದೇ ಇರೋದು. ಯಾಕಂದರೆ ಅವರು GKV ಮಾಡಿದರು, ಒಂದು ಮಂಜುನಾಥ ಮಾಡಿದರು GKV, ಮಂಜುಸ್ವಾಮಿ ಭಕ್ತಿಗೀತೆ GKV ಅವ್ರ ಕೆಲ ಮಾಡಿಸಿದ್ರು, ಅಪ್ಪಾಜಿ ಕೆಲ ಹಾಡ್ಸಿದ್ರು, ಅಣ್ಣ ಕೆಲ ಹಾಡ್ತಿದ್ರು. ಆಮೇಲೆ ಸಂಗೀತ ಕಂಪ್ನಿಯವರು ಯಡಿಯೂರದು ಇನ್ನೊಂದು ವಾಲ್ಯೂಮ್ ಮಾಡ್ತಿದ್ರು, ಉಪೇಂದ್ರ ಕುಮಾರ್ ಅವರು ಬಂದು ಮಾಡಿದರು. ಅವಾಗ ನನಗೆ ಯಾವ ಥರ ಮಾಡೋದು ನಾನು ಸ್ವಲ್ಪ ಅನ್ವೇಷಣೆ ಮಾಡೋದು. ಈಗ ಯಾರೊಬ್ಬರು ಗಾಯಕರು ಒಂದು ಪ್ರಾಜೆಕ್ಟ್ ಕೊಟ್ಟರೆ ಒಂದು ಪ್ರಾಜೆಕ್ಟ್ ಥರ ಇನ್ನೊಂದು ಪ್ರಾಜೆಕ್ಟ್ ಇರಬಾರ್ದು ಅಂತ ನನಗೆ, ನಂದೇ ಆದರೂ ಕೂಡ ಡಿಫ್ರೆಂಟಾಗಿರಬೇಕು. ಅದಕ್ಕೆ ನಾನು ಮಾಡ್ತಾಯಿದ್ದೆ, ಅದಕ್ಕೆ ವಿಶೇಷವಾದಂತಹ ಆಲೋಚನೆ ಮಾಡ್ತಾಯಿದ್ದೆ. ಯಾವ ಥರ ಹಾಡಬೇಕು, ಯಾವ ಥರ ವಿಷಯ ತರಬೇಕು, ಏನೋ ಹೊಸತನ ಇರಬೇಕಲ್ಲ. ಈಗ ಒಂದು ದಿವಸದ ಊಟ ಇನ್ನೊಂದು ದಿವಸ ನಾವು ಮಾಡೋಕ್ಕೆ ಇಷ್ಟ ಆಗಲ್ಲ ಅಲ್ವಾ. ಹಾಗೆ ಒಂದು ದಿವಸದ ಒಂದೇ ಕಲರ್ ಬಟ್ಟೆ ಹಾಕೊಳ್ಳೋಕೆ ಮಾರನೇ ದಿವಸ ಇಷ್ಟಪಡಲ್ಲ, ಇನ್ನೊಂದು ಕಲರ್ ಬಟ್ಟೆ ಇಷ್ಟಪಡ್ತೀವಿ. ಹಾಗೆ ಇದ್ರೂ ಕೂಡ ಹೊಸತನ ಇರಬೇಕು ಅಂತ ತುಂಬ ನನಗೊಂಥರ ಮನಸ್ಸಲ್ಲಿ ಯಾವಾಗಲೂ ಒಂಥರ ಅದೇ ಸಂಶೋಧನೆ ಥರ ಇತ್ತು. ಆವಾಗ ನನಗೆ ಅಂದ್ಕೊಂಡೆ ಯೋಚನೆ ಮಾಡೋಣ ಅವರಿಗೆ. ಈ ಫೋಕ್ ಅನ್ನೋದು ಅವ್ರ ಬಾಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದು ಮಾತಾಡ್ಬೇಕಾದ್ರೆ ಅವ್ರ ಮನೇಲಿ ಸ್ಟುಡಿಯೋ ಬಂದಾಗ ಮಾತಾಡೋರಲ್ಲ, ಆಮೇಲೆ ಮಾತಾಡೋದು. ನನ್ನನ್ನು ಫಸ್ಟು ಬಂದಾಗ ಅಮ್ಮ ನೀವು ಎಲ್ಲಿ ಅವರು ಅಂತ ಕೇಳಿದ್ರು. ಈ ಥರ ತಲಕಾಡ್ನವ್ರು, ನಮ್ಮ ಕಾಡವ್ರು ಬಿಡಿ ಅಂದರು. ನಮ್ಮ ಕಾಡವರೇ ಬಿಡಿ ಅಂತ ಹೇಳೋರು. ಆಮೇಲೆ ಮಾತಾಡೋರು. ನಮ್ಮ ಅಪ್ಪಾಜಿ ಮುಡ್ತೋಲೆ ಜಾತ್ರೆಗೆ ನನ್ನನ್ನು ವರದನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಕರ್ಕೊಂಬರೋರು. ಆ ಜಾತ್ರೆಯಲ್ಲಿ ಮೋಜು ಅಂತ ಸಿಗುತ್ತೆ, ಅದನ್ನು ತೆಕ್ಕೊಡೋರು ನಮಗೆ ಅಂತ ಅಪ್ಪಾಜಿ ಎಲ್ಲ ಕತೆ ಹೇಳೋರು ನಮ್ಮ ಹತ್ರ. ಮೋಜು ಅಂದರೆ ಗೊತ್ತಲ್ಲ, ಈ ಥರ ಈ ರಾಜಸ್ಥಾನ ಜೈಪುರ ಅಂತಾರೆ ಶೂ ಬರುತ್ತಲ್ಲ, ತುದಿ ಚೂಪ ಬರುತ್ತಲ್ಲ, ಸಲಾಪುರಿ ಚಪ್ಪಲಿ, ಅದಕ್ಕೆ ಮೋಜು ಅಂತಾರೆ. ಅದು ಜಾತ್ರೆಯಲ್ಲಿ ಮಾರ್ತಾಯಿದ್ರಂತೆ. ಅವ್ರ ತಂದೆಯವರು ಆ ವರದಪ್ಪಣ್ಣನ ಇವ್ರನ್ನಿಬ್ಬರು ಹೆಗಲ ಮೇಲೆ ಕೂರಿಸ್ಕೊಂಡು, ಅಲ್ಲಿಂದ ಒಂದು 20-30 ಕಿಲೋಮೀಟ್ರ್ ಇದೆ ವಾಕಬಲ್, ಕಾವೇರಿಪುರ ಅಂತಿದೆ, ಆ ಕಡೆದ ಮೇಲೆ ಶಾರ್ಟ್ ಕಟ್ಟು. ಅದನ್ನ ಇವ್ರು ನಡ್ಕೊಂಡು ಬಂದು ಹೆಗಲ ಮೇಲೆ ಕೂರಿಸ್ಕೊಂಡು ನಡ್ಕೊಂಡ್ಬಂದು ಅವ್ರಿಗೆ ಜಾತ್ರೆಯಲ್ಲಿ ಅದು ತೆಗ್ಕೊಡೋಕೆ ಬರೋರಂತೆ. ನಮ್ಮ ಅಪ್ಪಾಜಿ ಅಂದ್ಕೊಡೋರು, ನೀವು ನಮ್ಮ ಕಾಡೋರು ಬಿಡಿ ಅನ್ನೋರು. ಅಂದರೆ ಅವ್ರ ಮಾತು ಶೈಲಿ ಎಲ್ಲ ತುಂಬ ಆತ್ಮೀಯರು. ರಾಜ್ಕುಮಾರ್ ಬಗ್ಗೆ ಮಾತಾಡೋಕ್ಕೆ ಹಳ್ಳಿ ಸ್ಟೈಲು ಆತ್ಮೀಯರು, ನೇರ ಹೃದಯಕ್ಕೆ ಸರಳತೆ. ಅಂದರೆ ಅಷ್ಟು ಟ್ರಾನ್ಸ್ಪರೆಂಟ್, ಒಂಥರ ಕನ್ನಡಿಲಿ ನಮ್ಮ ಮುಖ ನೋಡಿದ್ರೆ ಎಷ್ಟು ಸ್ವಚ್ಛನೋ ಅಷ್ಟು ಸ್ವಚ್ಛ ಅವ್ರ ಮಾತು, ಭಾವನೆ ಎಲ್ಲ. ಆಗ ಸರಿ ನನಗನ್ನಿಸ್ತು ಮಾರೇಶ್ವರ ಮಾಡೋಣ ಅಂತ ಅನಿಸ್ತು. ಮಾರೇಶ್ವರ 1 ವರ್ಷ ಅದಕ್ಕೆ ನಾನು ಪ್ರಿಪೇರ್ ಮಾಡಿದ್ದು. ಆಗಮಲೆ ಕಲ್ಮೇಲೆ ಹೊರಗೌನೆ ನಗರ ಜಡೆ ನೆಳ್ಳಲ್ಲಿ 1 ವರ್ಷ. ಅಂದರೆ ಮಾರೇಶ್ವರ ಕಾವ್ಯವನ್ನ ನಾನು MA ಓದಿದ್ದೆ. ನಾನು ಜನಪದ ನಂದು ಐಚ್ಛಿಕ ವಿಷಯ. ನಾನು MA ಮಾಡಿದಾಗ ಅವಾಗ ಏನು ಮಾಡಿದೆ, ನಮಗೆ ಕ್ಷೇತ್ರ ಕಾರ್ಯ ಅಂತಿತ್ತು ನನಗೆ. ಅಂದರೆ ಬೇರೆ ಬೇರೆ ಹೋಗ್ಬಿಟ್ಟು ಫೀಲ್ಡ್ ವರ್ಕ್, ಆ ಫೀಲ್ಡ್ ವರ್ಕಲ್ಲೂ ಕಲೆಕ್ಟ್ ಮಾಡೋದು ಹಾಡುಗಳು, ಆಮೇಲೆ ಯಾರು ಹಾಡ್ತಾರೆ, ಅವ್ರ ವಯಸ್ಸೇನು, ಅವ್ರ ಎಕ್ಸ್ಪೀರಿಯನ್ಸ್ ಏನು, ಆ ಭಾಷೆಯ ಹಂತ ಏನು, ಅದೆಲ್ಲ ನಾನು ಅಧ್ಯಯನ ಮಾಡ್ತಾ ಇದ್ದೆ. ಮಾರೇಶ್ವರ ಕಾವ್ಯ ಮಾಡಬೇಕು ಅನ್ನಿಸ್ತು ನನಗೆ. ಮಾರೇಶ್ವರ ಕಾವ್ಯ 1 ವರ್ಷ ಓದಿದೆ. 10 ಜನ ಹಾಡಿಸಿದೆ. 10 ಜನದಲ್ಲಿ 6 ಜನ ಒಂದೇ ಥರ ಕತೆ ಹೇಳಿದ್ರು.
ಅಂದರೆ ಸುಮ್ಮನೆ ಈ ಥರ ನಾವು ಕಂಚಾಳ ಕೊಟ್ಟು ಹಾಡ್ಸೋದು, ಅವ್ರಿಗೆ ದುಡ್ಡು ಕೊಟ್ಟು ಹಾಡ್ಸೋದು, ಮನೆ ಕರೆಸಿ. ಇನ್ನು 4 ಜನ ಬರೀ ಸುಳ್ಳು ಕತೆ, ಅಂದರೆ ಏನೇನೋ ಹೇಳೋದು ಕತೆ, ಇಲ್ಲದೇ ಇರೋದು, ನಡೆದೇ ಇರೋದು ಕತೆ ಹೇಳೋದು ಆ ಥರ. ಆವಾಗ ಯಾವ್ದು ಸತ್ಯಕ್ಕೆ ಹತ್ತಿರ ಇದೆ ಅದನ್ನು ಆರಿಸ್ಕೊಂಡು ಅದ್ರ ಮೇಲೆ ಹಾಡು, ಎಷ್ಟು ಹಾಡು ಮಾಡೋದು. ಮಹದೇಶ್ವರ ಕಾವ್ಯ ಅನ್ನೋದು ಒಂದು 2,000 ಪುಟ ಆಗುತ್ತೆ. ಬರೀ ಒಂದು ನನಗೆ ಆ ಥರ ಹಾಡು ಮಾಡೋದು, ಅಂದರೆ ರಾತ್ರಿ ಇಡೀ ಯೋಚನೆ ಮಾಡುವೆ. ನನಗೆ ಬೆಳಗ್ಗೆ 5 ಗಂಟೆಗೆ ಎದ್ದರೆ ನನಗೆ ರಾತ್ರಿ 10:30 ಮೇಲೆ ಸಮಯ ಸಿಗೋದು. ಮನೆಗೆ ಜನ ಬರೋರು, ಸ್ಟುಡಿಯೋ ಸುಮಾರು ಮನೇಲೇ ಜನ ಇರೋರು, ನನ್ನ ಸಾಕಿದ ಮಕ್ಕಳು ಸುಮಾರು ಜನ ಇದ್ದಾರೆ. ನನ್ನ ಮಕ್ಕಳು ಇಬ್ಬರು ಮನೆಗೆ ಬರೋರು, ನೆಂಟರು, ನಮ್ಮ ಅತ್ತೆ ಮಾವ, ನಮ್ಮ ತಾಯಿ ತಂದೆ ಎಲ್ಲ ಬರೋರು. ನಮಗೆ ಸಮಯ ಸಿಗೋದೆ ರಾತ್ರಿ 11:30 ಸಮಯ ಸಿಗೋದು. ಆವಾಗ ಕೂತ್ಕೊಂಡು ಓದೋಕ್ಕೆ ಶುರು ಮಾಡುವೆ. ನಾನು ಏನು ನೋಟ್ಸ್ ಮಾಡ್ಕೊಂಡಿದ್ದೀನಿ, ಏನು ಓದಕ್ಕೆ ರೆಫರೆನ್ಸ್ ಎಲ್ಲ ಒಂದು ಗಂಟೆ ಅರ್ಧ ಗಂಟೆ ಓದಿದ ತಕ್ಷಣ ನಿದ್ದೆ ಬರೋದು, ಮಲ್ಕೊಂಡ್ಬಿಡ್ತಾಯಿದ್ದೆ. ಮತ್ತು ತಿರ್ಗಿ ಮನಸ್ಸು ಬೆಳಗ್ಗೆ ಹೇಳೋದು, ಓದೋದು, ಹೀಗೆ ಮಾಡಿ ಕೊನೆಗೆ ಮಹದೇಶ್ವರ ರಸಗಿಟ್ಟಗಳು ಅಂತ ಹೇಳ್ತೀವಿ. ರಸಗಿಟ್ಟಗಳು ಅದು ಏನೇನು ಮಾಡೋದು ಸಾಧ್ಯ ಅಂದ್ಬಿಟ್ಟು ಅದರ ನೆನಪು ಮಾಡಿ ಅದ್ರ ಹಾಡು ಮಾಡಿ ಅವ್ರಿಗೆ ಕೊಟ್ವಿ ನಾವು ಅಂತ. ಅವ್ರು ಯಾರೋ ಒಬ್ಬರು ನಮ್ಮ ಸ್ನೇಹಿತರು ಹೇಳಿದ್ರು, ಅಯ್ಯೋ ಅಪ್ಪಾಜಿಗೆ 41 ಆಲ್ಬಮ್ 40 ಹಾಡು ಮಾಡಿಕೊಡ್ಬೇಕು, ಅದನ್ನು ನಾವು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಯಾರೋ ಇಬ್ಬರು ಹಾಗೆ ನೀವು ಯಾರೋ ಇನ್ನೊಬ್ಬರು ನಮ್ಮ ಜೊತೆ ಇದ್ದವರು ಅವ್ರು ಹೇಳಿದ್ರು, ಇಲ್ಲ ನಾವು 40 ಹಾಡು ಮಾಡಿಕೊಟ್ಟಿದ್ವಿ, ಅದೆಲ್ಲ ಅವ್ರು 8 ಸೆಲೆಕ್ಟ್ ಮಾಡ್ತಾರೆ ಅಂತ. ಅಯ್ಯೋ ದೇವರೇ, 9 ನಾನು 9 ಮಾಡೋದು. 9 ಯಾಕೆಂದರೆ ಅದಕ್ಕೆ ಅಳಿವಿಲ್ಲ ಅಂತ. 9 ಸಂಖ್ಯೆಗೆ ಅಳಿವಿಲ್ಲ. ಅದು ಪ್ರೊಡ್ಯೂಸರ್ಗೆ ಯಾವತ್ತೂ ನಷ್ಟ ಆಗಲ್ಲ, ಹಾಡೋರ್ಗೆ ನಷ್ಟ ಆಗಲ್ಲ, ಮತ್ತು ನಮ್ಮ ಸಂಗೀತಗಾರರು ನಷ್ಟ ಆಗಲ್ಲ ಅಂತ. ನಾನೆಲ್ಲ 9, ನಂದು ಕಾರ್ ನಂಬರ್ 9, ನನ್ನ ಫೋನ್ ನೀವು ಕೂಡಿದ್ರೆ 9, ಎಲ್ಲ 9 ನನಗೆ. ಸೊ ಚಿಕ್ಕ ವಯಸ್ಸಿಂದ ನನಗೆ ಅದೊಂದು ಕಲ್ಪನೆ. 9 ಅನ್ನೋದು ಅಕ್ಷಯ ಪಾತ್ರೆ, ಅದಕ್ಕೆ 9 ಹಾಡೇ ಮಾಡಿದೆ. ನಾನು ಎಲ್ಲ ನೀವು ಆಲ್ಬಮ್ ತೊಗೊಳ್ಳಿ, ಎಲ್ಲ ಆಲ್ಬಮಲ್ಲಿ 9 ಹಾಡು ಮಾಡೋದು. ಅವನು ಪ್ರೊಡ್ಯೂಸರ್ 7 ಮಾಡೋದು, 9 ಮಾಡೋದು. ಅವ್ನು 8 ಮಾಡೋದು, ನಾನು 9 ಮಾಡೋದು, ನಾನು 9 ಮಾಡೋದು, ಹಾಗೆ ಮಾಡ್ತಾಯಿದ್ದೆ. ಸೊ ಹಾಗೆ ಅವ್ರಿಗೆ ನಾನು ಅಷ್ಟು ಹಾಡು ಕೊಟ್ಟು ನಾನು ಹೇಳಿದೆ, ನನಗೆ ಸಮಯ ಇಲ್ಲ ಮತ್ತು ಹೇಗೆ ಮಾಡೋದು ಸಾಧ್ಯ ಅಂದ್ಬಿಟ್ಟು ನಾನು ಯೋಚನೆ ಮಾಡಿದೆ, ಆಗಲ್ಲ ಬಹುಶಃ ಅಂತ. ಅವ್ರು ಕೊಟ್ಟೆ. ಅವರು ತುಂಬ ಇಷ್ಟಪಟ್ಟರು. ಮರ್ದಪ್ಪ ತುಂಬ ಚೆನ್ನಾಗಿದೆ, ಹಾಡ್ತೀವಿ ಅಂತೆಲ್ಲ ಹೇಳೋದು. ಅವ್ರು ಡೇಟ್ ಕೊಡ್ಬೇಕಾದ್ರೆ ಅವ್ರಿಗೇನೋ ಸ್ವಲ್ಪ ಕ್ಲಾಶ್ ಆಗ್ತಾಯಿತ್ತು. ಅಷ್ಟೊಳಗೆ ಎಲ್ಲ ಅಂದರೆ ದಾದಾ ಫಾಲ್ಕೆ ಅವಾರ್ಡ್ ಬಂದ್ಬಿಡ್ತು ಅವ್ರಿಗೆ. ಆವಾಗ ಅವ್ರಿಗೆ ಎಲ್ಲ ಕಡೆ ಸನ್ಮಾನ, ಎಲ್ಲ ಕಡೆ ಅವರು ಹೋಗಬೇಕು ಎಲ್ಲ ಆಯಿತು. ಏನು ಮಾಡೋದು, ಮುಂದಕ್ಕೆ ಹೋಗ್ತಾನೇ ಇದೆ. ನಾನು ಕೊಟ್ಟರೆ ಎಷ್ಟು ದಿವಸ ಆಗಲೇ ಇಲ್ಲ. ಅಪ್ಪಾಜಿ ಹಾಡ್ತಾರೋ ಇಲ್ಲೋ ಗೊತ್ತಿಲ್ವಲ್ಲ, ಏನು ಮಾಡೋದು ಅಂತ ಅಂದ್ಕೊಂಡೆ. ಕೊನೆಗೆ ಪಾಪ ಅಪ್ಪಾಜಿನ ಫೋನ್ ಮಾಡೋರು ನನಗೆ, ಅಮ್ಮ ಮಾಡ್ತಾಯಿದ್ರು ನನಗೆ, ಇನ್ನೆರಡು 3 ದಿವಸ ಅಮ್ಮ ನಾನು ಪ್ರೋಗ್ರಾಮ್ ಮುಗಿಸಿ ಬಂದು ಹಾಡ್ಬಿಡ್ತೀನಿ ಅಂತ ಹೇಳೋರು. ತಿರ್ಗಾ ಹಂಗೆ ಇನ್ನು ಸ್ವಲ್ಪ ಅವ್ರಿಗೆ ಫೋನ್ ಮಾಡೋರು, ಏನು ತಿಳ್ಕೊಬೇಡಿ ಅಮ್ಮ, ಅಲ್ಲೊಂದು ಫಂಕ್ಷನ್ ಮುಗಿಸಿ ಬಂದ್ಬಿಡ್ತೀನಿ ಅನ್ನೋರು. ಅಯ್ಯೋ ದೇವರೇ, ಆಡ್ತಾರೋ ಇಲ್ವೋ ನನ್ನ ಮಹದೇಶ್ವರ ನೀನೇ ಗತಿ ಅಂತ ಅಂದ್ಕೊಂಡೆ. ಮಹದೇಶ್ವರ ನಂಗೆ ತುಂಬ ಇಷ್ಟವಾದ ದೇವರು, ನನಗೆ ತುಂಬ ಇಷ್ಟವಾದ ದೇವರು. ನೀವು ಆಶ್ಚರ್ಯ ಪಡ್ಬೋದು, ನಾವು ಹುಟ್ಟಿರೋದೇ ನಾನು ಆ ಒಂದು ಪರಿಸರ, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಪರಂಪರೆ, ಸಂಸ್ಕಾರ ಏನೇ ಎಲ್ಲ ಇದ್ರೂ ಕೂಡ ನನಗೆ ಮಹದೇಶ್ವರ ನನಗೆ ತುಂಬ ಪ್ರೀತಿ ಆದಂತಹ ದೇವರು. ನನಗೆ ನನ್ನ ಕ್ಯಾಸೆಟಲ್ಲಿ ನಾನು ಮಾಡಿದ್ದೀನಲ್ಲ ನೋಡಿ, ಮಾಡೋಣ ಬನ್ನಿ, ಫಸ್ಟ್ ಕ್ಲಿಕ್ ಆದಂತಹ ಕ್ಯಾಸೆಟ್ಟು. 1 ತಿಂಗಳಲ್ಲಿ 1 ಲಕ್ಷ 1.5 ಲಕ್ಷ ಕ್ಯಾಸೆಟ್ ಸೇಲ್ ಮಾಡಿದ್ವಿ ನಾವು. ಆಗಿನ ಕಾಲಕ್ಕೆ 1.5 ಲಕ್ಷ ಕ್ಯಾಸೆಟ್. ಎಷ್ಟಿತ್ತು ಬೆಲೆ? ಅವಾಗ 45 ರೂಪಾಯಿ ಇತ್ತು ಒಂದು ಕ್ಯಾಸೆಟ್ಗೆ. 45, 48 ಆಗಿತ್ತು ಕ್ಯಾಸೆಟ್ ಇದು. ಅದು 60 ಲಕ್ಷ ಬಿಸ್ನೆಸ್. ಅವಾಗ ಒಳ್ಳೆ ಬಿಸ್ನೆಸ್. ಅದು ಏನಾಯ್ತು ಅಂದರೆ ಪೈರಸಿ ಆಗ್ತಾಯಿತ್ತು ತುಂಬ. ಆವಾಗಲೇ ಪೈರಸಿ ತುಂಬ ಆಗ್ತಾಯಿತ್ತು. ನಾವು ಸಂಸ್ಥೆಯನ್ನು ಬಿಡೋಕ್ಕೆ ಕಾರಣ ಪೈರಸಿ. ಅಂದರೆ ನಮ್ಗೆ ಅದನ್ನು ಮೀರಿ ನಮಗೆ ಬರೀ ಕಷ್ಟ ಆಯಿತು ದುಡ್ಡಿಗಿಂತ. ಆಮೇಲೆ ಜೊತೆಗೆ ನಮ್ಮ ಪಾರ್ಟ್ನರ್ ಒಬ್ಬರು ಇದ್ರಲ್ಲ, ಅವರೆಲ್ಲ ಮಾರ್ಕೆಟಿಗೆ ಅವ್ರು ನೋಡ್ಕೊಳ್ಳೋರು, ನಾವು ಬರೀ ತಯಾರಿಕೆ ಮಾಡೋದು ನಾವು ನೋಡ್ಕೊಳ್ತಾ ಇದ್ವಿ. ಆದರೆ ನಮ್ಗೆ ಈ ಪೈರಸಿ ತಡೆಯೋಕ್ಕೆ ಆಗಲಿಲ್ಲ. ಆ ಥರ ಆಗಿ ನಮ್ಮ ಥರ ಎಷ್ಟೋ ಕಂಪ್ನಿಗಳು ಅವಾಗ ಮುಳುಗು ಹೋದ್ವು. ಸುಮಾರು ಕಂಪ್ನಿ ಪೈರಸಿಯಿಂದನೇ ತುಂಬ ಕಷ್ಟ ಆಯಿತು. ಅದೇನು ತಡೆಯೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಚೆನ್ನಾಗಿದ್ದಾಗ ಪೈರಸಿ ಆಗೇ ಆಗುತ್ತೆ. ಪೈರಸಿ ನಮ್ಮ ಯಜಮಾನ್ರು ಏನು ಹೇಳೋರು, ಪೈರಸಿ ಆಗೋದು ಒಂದು ಮಹಾಭಾಗ್ಯ ಕಣೆ, ಅಷ್ಟು ಜನ ರೀಚ್ ಆಗುತ್ತಲ್ಲ, ಅಷ್ಟು ಜನ ನಮ್ಮ ಹಾಡು ಹೋಗುತ್ತಲ್ಲ ಅಂತ ಹೇಳೋರು ನಮ್ಮ ಯಜಮಾನ್ರು. ಹಾಗಾಗಿ ಅಂದರೆ ಸಂಸ್ಥೆ ನಡೆಸಬೇಕಾದ್ರೆ ಬೇರೆ ಥರ ಸಮಸ್ಯೆಗಳಿರುತ್ತವೆ. ಅದು ಬೇಡ ನಮಗೆ ಅಂತ ಬಿಟ್ಬಿಟ್ವಿ. ಆಮೇಲೆ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಅದಕ್ಕೆ ಬೇರೆ ಥರ ಒಂದು ಮಾನಸಿಕವಾದಂಥ ಸಿದ್ಧತೆಗಳು ಬೇಕು, ತುಂಬ ಸಮಯ ವಿನಿಯೋಗಿಸ್ಬೇಕು. ಅದಕ್ಕೊಂದು ಟೆಕ್ನಾಲಜಿನೇ ಬೇರೆ, ಮಾರ್ಕೆಟಿಂಗ್ ಟೆಕ್ನಾಲಜಿ ಬೇರೆ ಅಂತ ಆಯಿತು. ಪ್ರೊಡಕ್ಷನ್ ಆಯಿತು. ಫಸ್ಟ್ ಮಾತ್ರ ನೋಡ್ಕೊಂಡಿದ್ದು ಅಷ್ಟೇ ನಾವು. ಮತ್ತು ಚೆನ್ನಾಗಿ ಸೇಲ್ ಆಗ್ತಾಯಿತ್ತು ನಮಗೆ. ಅದಕ್ಕೆ ಮಹದೇಶ್ವರ ನಮ್ಗೆ ಹೆಂಗೆ ಫಲ ಕೊಟ್ಟ ಅಂದರೆ, ನಾನು ಮೊದಲನೇ ಕೆಲಸದಲ್ಲೇ ಮಹದೇಶ್ವರ ಮಾಡಿದ್ದು ನಾನು. ಅದನ್ನು ನನಗೆ ಒಳ್ಳೆಯ ರಿಸಲ್ಟ್ ಆಯಿತು. ಈಗ ಅದ ಕೊನೆಗೆ ಅಪ್ಪಾಜಿ ಡೇಟ್ ಕೊಟ್ಟು ಬಂದು ಹಾಡಿದ್ರು. ಹಾಡಬೇಕಾದ್ರೆ ಎಷ್ಟು ಸಂತೋಷವಾಗಿ ಹಾಡಿದ್ರು ಅಂದರೆ, ಅವರು ಒಂದೊಂದು ಅಕ್ಷರನೂ ಕೈಗೆ ತೊಗೊಳ್ಳೋದು, ಕಣ್ಣಿಗೆ ಒತ್ಕೊಳ್ಳೋದು, ಹಾಗೆ ಅಷ್ಟು ಪ್ರೀತಿಯಿಂದ ಹಾಡಿದ್ರು. ಆಮೇಲೆ ವರ್ಧಪ್ಪನೂ ಅಷ್ಟೇ, ತುಂಬ ಚೆನ್ನಾಗಿ ಬರೆದಿದ್ದೀರಾ ಅಮ್ಮ. ಹಾಡು ನಂದೆ, ಸಾಹಿತ್ಯನೂ ನಂದೆ, ಸಂಗೀತನೂ ನಂದೆ. ನಂಬಿದ ಭಕ್ತರ ಮನೆ ಹಿಂಬಾಗಿ ತುಂಬಿ ತುಳುಕಾಡ್ದ. ಯಾವಾಗಲೂ ನಾನು ಏನು ಮಾಡ್ತೀನಿ ಅಂದರೆ, ಸಂಗೀತ ಸಾಹಿತ್ಯ ನಂದೇ ಇದ್ದರೆ ನಾನು ಆರ್ಕೆಸ್ಟ್ರೇಷನ್ ಮಾಡಲ್ಲ. ನಾನು ಇಲ್ಲಿ ತನಕ ಮಾಡೋದೇ ಇಲ್ಲ. ಯಾವುದೋ ಒಂದು ಕೆಲವು ಮಾಡಿದ್ದೀನಿ, ಮಾಡೋದೇ ಇಲ್ಲ. ಯಾಕೆ ಅಂದರೆ
ಕಲರ್ ಚೇಂಜ್ ಆಗಬೇಕು, ಅದು ತಿರ್ಗಿ ಅದೇ ಥರ ಹೋಗ್ಬಾರ್ದು, ಬೇಗ ಡಿಫ್ರೆಂಟಾಗಿ ಕೇಳಬೇಕಾದ್ರೆ ಬೇರೆ ಥರ ಕೇಳಬೇಕು. ಒಂದು ಆಮೇಲೆ ಇನ್ನೊಬ್ಬರು ಎಲ್ಲ ನಾವೊಬ್ಬರೇ ಮಾಡಬಾರ್ದು, ಬೇರೆ ಕಲಾವಿದರನ್ನ ನಮ್ಮ ಜೊತೆ ಸೇರಿಸ್ಕೋಬೇಕು, ನಮ್ಮ ಟ್ಯಾಲೆಂಟ್ ಸೇರಬೇಕು. ನಮ್ಮ ಜೊತೆ ಇನ್ನೊಂದು ಒಬ್ಬರೇ ಹೋದರೆ ಒಂದು ಪ್ರಯಾಣ ಅಲ್ಲ. ಒಂದು ಪ್ರಯಾಣದಲ್ಲಿ 4-5 ಜನ ಇದ್ದಾಗ ಅದು ಪ್ರಯಾಣಕ್ಕೊಂದು ಅರ್ಥ ಇದೆ. ಒಂದು ಬಸ್ಸಲ್ಲಿ ಒಬ್ಬನೇ ಪ್ರಯಾಣ ಮಾಡಿದ್ರೆ ಅದು ಹೆಂಗಾಗುತ್ತೆ, ಪ್ರಯಾಣ ಆಗಲ್ಲ. 100 ಜನ ಇದ್ದರೆ 100 ಥರ ಮನಸ್ಸು, 100 ಥರ ಸ್ವಭಾವ, 100 ಥರ ಬಣ್ಣ ಸೇರ್ಕೊಳ್ಳೋದು ಅದೊಂದು ಬಸ್ ಅಂತ ನೋಡೋಕೆ ಚೆಂದ ಆಗುತ್ತೆ. ಹಾಗೆ ನನಗೆ ಆಮೇಲೆ ನೋಡಿದೆ ನಮ್ಮ ಕಲಾವಿದನೆಲ್ಲನೂ ಪ್ರತಿಯೊಬ್ಬರು ಸ್ಟುಡಿಯೋ ಬರೋ ಹುಡುಗರು, ಪ್ರಸಾದ್ ಅಂತ ಒಬ್ಬರು, ಶಬೀರ್ ಅಂತ ಒಬ್ಬರು, ಪ್ರವೀಣ್ ಸ್ಟೀಫನ್ನು, ಪ್ರವೀಣ್ ಡಿ ರಾವು, ಆಮೇಲೆ ಚಾಮಿ, ಎಲ್ಲರೂ ಮಾರುತಿ ಎಲ್ಲರೂ ಕರೆಯವೆ. ನಮ್ಮ ಸಾಧು ಕೆಲವು ಮಾಡ್ತಿದ್ದೀನಿ, ಎಲ್ಲರ ಕೆಲವು ಮಾಡ್ತಿದ್ದೀನಿ ನಾನು. ಎಲ್ಲರ ಮಕ್ಕಳೇ ಬಂದು ಆರ್ಕೆಸ್ಟ್ರೇಷನ್ ಮಾಡಿ. ಆಮೇಲೆ ರಾಮನ್ ಅಂತ ಒಬ್ರದ್ದು, NS ರಾಮನ್ ಅಂತ, ಈಗ ಅಮೇರಿಕಲ್ಲಿ ಸೆಟ್ಲ್ ಆಗಿದ್ದಾರೆ. ಹಾಗೆ ಎಲ್ಲ ಯಾವುದೇ ಪ್ರಾಜೆಕ್ಟ್, ಈಗ ಸಂಗೀತ ಅಂತ ಒಬ್ರು ಇದ್ದಾರೆ, ಸಂಗೀತ್ ಥಾಮಸ್ ಅಂತ, ಅವರು ಮಲಯಾಳದಿಂದ ಕೇರಳದಿಂದ ಬಂದು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿ 20 ವರ್ಷ ಆಯಿತು. ಬಂದು 6 ತಿಂಗಳಿಗೆ ಕನ್ನಡ ಚೆನ್ನಾಗಿ ಕಲ್ತ್ಕೊಂಡ್ರು, ಮಾತಾಡೋದೆಲ್ಲ ಒಳ್ಳೆಯ ಹುಡುಗ. ಎಲ್ಲ ನನ್ನ ಪ್ರಾಜೆಕ್ಟೆಲ್ಲ ಅನೇಕರು ಮಾಡ್ತಾರೆ. ಹಾಗಾಗಿ ಆರ್ಕೆಸ್ಟ್ರೇಷನ್ ಎಲ್ಲ ಪ್ರಸಾದ್ ಅಂತ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲ ಕಲಾವಿದರು ಕರ್ತಿದ್ದೀನಿ ನಾನು. ಆವಾಗ ನಮಗೆ ಮ್ಯಾನ್ಯುಯಲ್ ಅಂತ ತುಂಬ ಮ್ಯಾನ್ಯುಯಲ್ ರೆಕಾರ್ಡಿಂಗ್ ಇದ್ದಿದ್ದು. ಆರ್ಕೆಸ್ಟ್ರಾ ವೈಲೆನ್ಸ್ ಬೇಕು ನಮಗೆ, ಅಲ್ಲಿಂದ ಸರೋಡ್ ಬೇಕು, ಸರೋಡ್ ತರಿಸಿದೆ. ಆಮೇಲೆ ವೈಲೆನ್ನು, ತಬಲಗಳು, ಕಂಸಾಳೆ, ಎಷ್ಟು ಆರ್ಕೆಸ್ಟ್ರಾ ಹಾಕೊಂಡಿದ್ದೀನಿ, ಡೋಲಕ್ಕು, 2 ಫ್ಲೂಟ್ಗಳು, ಎಲ್ಲ ಲೈವೇ. ಯಾವುದು ಎಲ್ಲ ಲೈವೇ, ಎಲ್ಲ ಲೈವೇ. ಅಣ್ಣ ಇದು ಫಸ್ಟ್ ಲೈವ್ ಅಂದರೆ ಟ್ರ್ಯಾಕ್ ಮಾಡ್ಕೊಂಬಿಟ್ಟೆ. ಅಣ್ಣವ್ರಿಗೂ ನಾವು ಸಮಯ ನಮ್ಗೆ ಅವ್ರ ಸಮಯನ ತೊಗೋಬೇಕಲ್ಲ, ಇದೆಲ್ಲ ಟ್ರ್ಯಾಕ್ ಮಾಡ್ಕೊಂಬಿಟ್ಟೆ. ಟ್ರ್ಯಾಕ್ ಮಾಡ್ಕೊಂಡು ಟ್ರ್ಯಾಕಾಗೆ ಅಣ್ಣವ್ರನ್ನ ಮಿಕ್ಸ್ ಮಾಡಿಸಿದೆ. ಟ್ರ್ಯಾಕ್ ಮಾಡೋಕ್ಕೆ ನಮಗೆ 4 ದಿವಸ ಬೇಕತ್ತು ಒಂದು ಪ್ರಾಜೆಕ್ಟ್ಗೆ. ಸೊ ಅಣ್ಣವರು ಬಂದು ಅದಕ್ಕೆ ಅವ್ರಿಗೆ ಒಂದು ಕ್ಯಾಸೆಟ್ ಕೊಟ್ಟು ಕಳಿಸ್ಬೇಕು. ಅಣ್ಣವ್ರಿಗೆ ಎಲ್ಲರೂ ಕ್ರಮ ಹೆಂಗೆ ಟ್ರ್ಯಾಕ್ ಮಾಡಿ ಒಂದು ಡಮ್ಮಿ ವಾಯ್ಸ್ ಹಾಕ್ಬಿಟ್ಟು ಕಳಿಸ್ಬೇಕು ಅವ್ರಿಗೆ. ಆ ವಾಯ್ಸನ್ನು ಕೇಳ್ಕೊಂಡು ಅವ್ರಿಗೆ ಹಾಡು ಕಲ್ತ್ಕೊಂಬಂದು ಅವ್ರು ಇಲ್ಲಿ ಬಂದು ಹಾಡೋದು. ಅವ್ರು ಯಾರೇ ಹಾಡಿದ್ರು ಅವ್ರ ಸ್ಟೈಲ್ ಆಗ್ಬಿಡೋದು. ಟ್ರ್ಯಾಕ್ ನಾವು ಏನು ಸುಮ್ಮನೆ ಒಂದು ಫ್ರೇಮ್ ಕಳಿಸಿರ್ತೀವಿ ಅಷ್ಟೇ ನಾವು. ಸೊ ಅದನ್ನು ಅಪ್ಪಾಜಿ ಹಾಡಿದ್ರು. ಅಪ್ಪಾಜಿ ಹಾಡ್ಬೇಕಾದ್ರೆ ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆಯಲ್ಲಿ ತಪ್ಪದೇ ನಲೆದು ನಾಟ್ಯವಾಡುವಂಥ ಅನ್ಬೇಕಾದ್ರೆ ಅಲ್ಲಾಗಲೇ ಅವ್ರ ಪರ್ಸ್ನಾಲಿಟಿ ಬಂದ್ಬಿಡ್ತು. ನಾನು ಹೇಳಿದ್ರೆ ನಾನು ಹೆಂಗಸ್ ಹಾಡ್ದಂಗೆ ಇರುತ್ತಲ್ವ, ಅವ್ರು ಹೇಳಿದ ತಕ್ಷಣ ಅಲ್ಲಿ ಮಾದೇಶ್ವರ ಬಂದು ನಿಂತ್ಕೊಳ್ತಾನೆ. ಅವ್ರಿಗೆ ಅಷ್ಟು ಮಟ್ಟಿಗೆ ನಾಟಕೀಯತೆ, ಅವರು ನಾಟಕದಲ್ಲಿದ್ದವರು, ಅವನ ಜೊತೆ ಅವನ ಭಾವ, ಅವ್ರಿಗೆ ಆ ಆ್ಯಕ್ಸೆಂಟ್ ಇದೆಯಲ್ಲ, ಆ ಕನ್ನಡ ಆ್ಯಕ್ಸೆಂಟು ಅಪ್ಪಾಜಿ ಥರ ಇಲ್ಲಿ ತನಕ ಬೇರೆ ಯಾರೂ ಕೂಡ ಅಷ್ಟು ಚೆನ್ನಾಗಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಪ್ಪಾಜಿಯವರ ಸಾಹಿತ್ಯದಲ್ಲಿ ಎಷ್ಟು ಅವರ ಗಾಯನ ಶೈಲಿ, ಒಂದು ಅವರ ಆ್ಯಕ್ಸೆಂಟ್, ಅವರ ಪದಗಳನ್ನ ಹಿಂಗೆ ತಗೊಳ್ತಾರಲ್ಲ, ತಾಯಿ ಮಗುನ ಎತ್ಕೊಂಡಂಗೆ ಅವರ ಪದಗಳನ್ನ ತಗೊಳ್ಳೋದು. ನಾವು ಬರುತ್ತೇವೆ ನೆನಪಿರಲಿ ನೆನಪಿರಲಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.